ಹೆಬ್ಬಟ್ಟಗೇರಿಯ ಶಾಲಾಬಾಣಿಯಲ್ಲಿ 16 ಎಕರೆ ಪ್ರದೇಶದಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದ 3 ಮನೆಗಳು ನಾಮಶೇಷವಾಗಿದೆ. ಇನ್ನು ಗುಡ್ಡ ಕುಸಿತದ ವೇಳೆ ವೃದ್ಧೆಯೊಬ್ಬರು ಕೊಚ್ಚಿಕೊಂಡು ಹೋಗಿದ್ದಾರೆ. ವೃದ್ಧೆಯನ್ನ ರಕ್ಷಿಸಲು ಪ್ರಯತ್ನ ಪಟ್ಟರೂ ಕೂಡ ಪ್ರಯೋಜನ ಆಗಲಿಲ್ಲ. ಗುಡ್ಡ ಕುಸಿತದ ರಭಸಕ್ಕೆ ವೃದ್ಧೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಇನ್ನು ಹೆಬ್ಬಟ್ಟಗೇರಿ ಶಾಲಾಬಾಣಿ ಕಾಲೂರಿನ ಜನರಿಗೆ ಬೆಂಗಳೂರಿನ ಇಂಡಿಯನ್ ಫ್ರೆಂಡ್ಸ್ ತಂಡದಿಂದ ಆಹಾರ ವಿತರಣೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ರವಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನೀಗ ನೋಡ್ಕೊಂಬರೋಣ. ಹೆಬ್ಬಟ್ಟಗೇರಿಯ ಈ ಪ್ರದೇಶ ಏನಿದೆ, ಇದು ಈ ಪ್ರದೇಶದಲ್ಲೇ ಕೊಡಗಿನಲ್ಲಿ ಮೊದಲ ಬಾರಿಗೆ ಭೂಮಿ ಏನು ಕುಸಿತ ಆಯ್ತು ಅದು ಇಲ್ಲಿ ಅನ್ನೋಂಥದ್ದು ಸ್ಥಳೀಯರ ಮಾಹಿತಿ. ಇಲ್ಲಿ ಭೂಕುಸಿತ ಆಗಿದ ಪರಿಣಾಮವಾಗಿನೇ ಪಕ್ಕದಲ್ಲಿ ಆದಂತಹ ಈ ಬೆಟ್ಟ ಏನಿದೆ, ಈ ಬೆಟ್ಟದಲ್ಲಿ ಭೂಕುಸಿತ ಆಗಿದೆ. ಇಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟರ್ಗಳ ದೂರ ಹೋದ್ರೆ ಸಿಗುವಂತಹ ಕಾನೂರು, ಆ ಕಾನೂರಿನ ಬೆಟ್ಟ ಕುಸಿದು ಹೋಗಿದಾವೆ. ಅಲ್ಲಿಯ ಮನೆಗಳು ಸಂಪೂರ್ಣವಾಗಿ ನಶಿಸಿ ಹೋಗಿದಾವೆ. 1.5 ಕಿಲೋಮೀಟರ್ ಬಂದ್ರೆ ನಾವಿಲ್ಲಿ ಶಾಲೆಬಾಣೆ ಅನ್ನಂತಹ ಒಂದು ಗ್ರಾಮ ಇತ್ತು ಇಲ್ಲಿ. ಆದ್ರೆ ಆ ಗ್ರಾಮವನ್ನ ನಾವೀಗ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಆಗಿದಂತಹ ಭೂಕುಸಿತ ಏನಿದೆ, ಈ ಭೂಕುಸಿತದ ಆ ಪ್ರದೇಶ ನಿಮಗೆ ಕಾಣಿಸಿರ್ಬೋದು. ಅಲ್ಲಿ ಗೋಡೆಯ ಕೆಲವು ಅವಶೇಷಗಳು ನಿಮಗೆ ಕಾಣಿಸ್ತಾ ಇದೆ. ಆ ಅವಶೇಷಗಳು ಮನೆಗಳು ಇದ್ದು ಅನ್ನೋದಕ್ಕೆ ಕುರುಹುಗಳು ಅಷ್ಟೇ. ಇಲ್ಲಿ 4 ಮನೆಗಳಿದ್ದು 4 ಮನೆಗಳು ಕೂಡ ಸಂಪೂರ್ಣವಾಗಿ ಕುಚ್ಚಿ ಹೋಗಿದಾವೆ. ಸೊ ಇಲ್ಲಿ ಕೆಳಗಡೆ ಇದ್ದಂತಹ ಮನೆ ಏನಿದೆ, ಆ ಮನೆಯಲ್ಲಿ 4 ಮಕ್ಕಳು ಮತ್ತೆ ಒಬ್ರು ವೃದ್ಧೆ ಇದ್ರು. ಆ ವೃದ್ಧೆ ಮತ್ತೆ ಮಕ್ಕಳ ಎಲ್ಲರನ್ನೂ ಕೂಡ ರಕ್ಷಣೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 4 ಮಕ್ಕಳುಗಳನ್ನ ಕೂಡ ಕರೆದು ಇಲ್ಲಿಂದ ಆಚೆ ಕಳಿಸಿದ್ದಾರೆ. ಆದ್ರೆ ವೃದ್ಧೆಯನ್ನ ಮಾತ್ರ ತಕ್ಷಣ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮಣ್ಣಿನ ರಾಶಿ ಒಳಗಡೆ ಆ ವೃದ್ಧೆಯ ಬದುಕು, ಜೀವ ಕೂಡ ಕೊಚ್ಚಿಕೊಂಡು ಹೋಗಿದೆ. ಅದೇ ವೃದ್ಧೆ ಕೊಚ್ಚಿ ಹೋಗ್ತಿರ್ಬೇಕಾದ್ರೆ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ದಲೆ ತಮ್ಮ ಕಣ್ಣಾರೆ ಕಂಡಂತಹ ಆ ದುರದೃಷ್ಟಕರ ವಿಷಯವನ್ನ ಕಣ್ಣಾರೆ ಕಂಡಂತಹ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಅವರು ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ನಾವು ಈಗ. ನೀವು ಆ ವೃದ್ಧೆಯನ್ನ ಬದುಕಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದಿರಾ, 4 ಮಕ್ಕಳುಗಳನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿದಿರಾ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ವೃದ್ಧೆ ಆ ಮಣ್ಣಿನಲ್ಲಿ ಕೊಚ್ಚೋಗಿದಿರಾ. ಆ ದೃಶ್ಯವನ್ನ ಬರ್ಬರ ದೃಶ್ಯವನ್ನ ನೀವು ಕಣ್ಣಾರೆ ಕಂಡಿದ್ರ. ಆ ಸ್ಥಿತಿ ಹೆಂಗಿತ್ತು? ಅಜ್ಜಿ ನೋಡ್ತಾ ಇದ್ದ ಹಾಗೆ ಬರೀ ಕುಸಿತ ಬರ್ತಾ ಉಂಟು. ಮಕ್ಕಳಿಗೆ ನಾ ಹೇಳ್ದೆ ಓಡಿ ನೀವು ಓಡಿ ನಿಲ್ಬೇಡಿ ಅಂತ. ಅಷ್ಟೊಂದು ಅಜ್ಜಿ ಕಾಂಪೌಂಡು ಇದರಲ್ಲಿ ಸಿಕ್ಕಾಕೊಂಡು ಬಿಡ್ತು. ನನ್ನ ಸಹ ಕಳೀತು, ಬಾ ಅಂತ. ನಾನು ಈ ಸೈಡಲ್ಲಿ, ಅದು ಆ ಸೈಡಲ್ಲಿ ಒಂದೇ ಸಮಯ ಬಂದು ಬಿಡ್ತು. ಅಜ್ಜಿನ ಏನು ಮಾಡ್ಲಿಕ್ಕಾಗಿಲ್ಲ. ಅಂದರೆ ಕಂಡಿದ್ದೀನಿ ಅಜ್ಜಿನ ಮಣ್ಣು ಅಡಿಯಲ್ಲಿ ಆಗಿದ್ದೀರ. ಮಕ್ಕಳನ್ನ ಮಾತ್ರ ನಾನು ಓಡಿ ಅಂತೇಳಿ ಓಡಿಸಿದ್ದೀನಿ. ಸೊ ಈಗ ಎಲ್ಲ ಜನರು ಕೂಡ, ಸಾಕಷ್ಟು ಜನರು ಗಂಜಿ ಕೇಂದ್ರಗಳಿದ್ದಾರೆ. ಮತ್ತಷ್ಟು ಜನರು ತಾವು ಬಾಳಿ ಬದುಕಿದಂತಹ, ತಮ್ಮ ಬದುಕನ್ನ ರೂಪಿಸ್ಕೊಂಡಂತಹ ಮನೆಗಳನ್ನ ಬಿಟ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮನೆಗಳಲ್ಲೇ ಕೂಡ ಇನ್ನು ಕೆಲವರು ಇದ್ದಾರೆ. ಹಾಗಾಗಿ ಅಂತ ಜನರಿಗೆ ನಾವು ಆಹಾರವನ್ನ ತಲುಪಿಸಬೇಕು ಅಂತೇಳಿ ಬೆಂಗಳೂರಿನ ಶ್ರೀರಾಮ್ಪುರದ ಚಂದ್ರನಗರದಿಂದ ಇಂಡಿಯನ್ ಫ್ರೆಂಡ್ಸ್ ತಂಡದವರು ಮತ್ತೆ ಬೇರೆ ಬೇರೆ ಸಂಸ್ಥೆಯವರು ಇಲ್ಲಿಗೆ ಜನರಿಗೆ ಆಹಾರದ ವಸ್ತುಗಳನ್ನ ನೀಡ್ಲಿಕ್ಕೆ ಅಂತ ಹೇಳಿ ಬಂದರೆ ಏನೆಲ್ಲ ತಂದಿದ್ದಾರೆ, ಯಾರಿಗೆ ಕೊಡ್ತಿದ್ದಾರೆ, ಹೇಗೆ ಕೊಡ್ತಿದ್ದಾರೆ ಅಂತ ಹೇಳಿ ನಾವು ಈಗ ಮಾತಾಡ್ಸೋಣ. ಸರ್, ಈಗ ನೀವು ಬೆಂಗಳೂರಿನಿಂದ ಬಂದಿದ್ದೀರಾ. ಬೆಂಗಳೂರಿನಿಂದ ಏನೆಲ್ಲ ವಸ್ತುಗಳನ್ನು ತಂದಿದ್ದೀರಾ, ಹೇಗೆ ನೀವು ತಲುಪಿಸ್ತೀರಾ ಜನರಿಗೆ? ಹಾಲು ತಗೊಂಡ್ವಿ, ಬ್ರೆಡ್, ಬಿಸ್ಕೆಟ್ ಜನರಿಗೆ ಡೈರೆಕ್ಟ್ ಆಗಿ ತಲುಪಿಸ್ತೀವಿ. ಯಾರ ಹತ್ರನೂ ಕೊಡಲ್ಲ, ಲೈವ್ ಆಗಿ ಮನೆ ಹೋಗಿ ಕೊಡ್ತಾ ಇದೀವಿ. ಯಾಕೆ ಜನರಿಗೆ ತಲುಪಿಸ್ತಾ ಇದಾರೆ ನೇರವಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ನೀವು ಯಾಕಾಗಿ ಜನರಿಗೆ ನೇರವಾಗಿ ತಲುಪಿಸ್ತಿರೋದು? ಯಾಕಂದ್ರೆ ಈಗ ಮಡಿಕೇರಿಯಿಂದ ನಾವು ಇಲ್ಲಿ ಬರುತ್ತಿರೋತಿಗೆ ಇದು ಹೆಬ್ಬಟ್ಟಗೇರಿ ನೀವು ನೋಡಿದಂತ ಒಂದು ಸ್ಥಳ ಎಲ್ಲ ಇದೇ ಪ್ರದೇಶದಲ್ಲಿ ಆಗಿದೆ. ಈಗ ನೀವು ರಸ್ತೆ ನೋಡಿದ್ರಲ್ಲ, ಎಲ್ಲ ಜನರು ಈಗ ಊರಿನಲ್ಲಿ ಜನರೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಗಂಜಿ ಕೇಂದ್ರ ಅಲ್ಲೆಲ್ಲ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ಮಡಿಕೇರಿ ಬರುವಂತ ಪದಾರ್ಥನ ಕೆಲವರು ಡೈವರ್ಟ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಇದಾಗಿದೆ, ಅಲ್ಲಿ ಇದಾಗಿದೆ ಅಂತ. ನಾವೀಗ ವಿಲೇಜ್ ತಲುಪಿಸ್ತಿಲ್ಲ. ಅದನ್ನ ನಾನು ಕಂಡು ಇವರನ್ನ ನಾನು ಕೇಳಿದೆ ಎಲ್ಲಿ ಹೋಗೋದಮ್ಮಂತ. ಅಲ್ಲಿ ಹೇಳಿದ್ರು ಹೀಗೆ ಆಗಿದೆ. ಅಲ್ಲಿಗೆ ಅವ್ರ ಹುಡುಗನ ಇಳಿಸುತ್ತೆ, ಅವ್ರು ಹಿಡಿದು ಓಡೇ ಬಿಟ್ರು ಗಾಡಿಯಿಂದ ನಮ್ಮ ನೋಡತ್ತಿಗೆ. ನಾನು ಹೇಳ್ತೀನಿ, ನೀವು ದಯವಿಟ್ಟು ಯಾರಿಗೆ ಕೊಡಬೇಡಿ, ನೀವು ಬಂದು ನಾವು ಸ್ಥಳ ತೋರಿಸ್ತೀವಿ, ಅಲ್ಲಿ ನೋಡಿಬಿಟ್ಟು ಯಾರ್ಯಾರ ಮನೆ ಉಂಟು ಅಲ್ಲಿಗೆ ನೀವು ನಿರಾಶ್ರಯವರಿಗೆ ನಿಜವಾಗಿ ನೀವು ನೋಡ್ಬಿಟ್ಟು ನೀವೇ ಕೊಡಿ, ನಮ್ಮ ಕೈಲಿಸು ಕೊಡೋದು ಬೇಡ, ಯಾರು ಇದರ ಉಂಟು ಅಲ್ಲಿ ಕೊಟ್ಟುಬಿಡಿ ಅಂತ ನಾವು ಹೇಳಿ ಇದು ಮಾಡ್ತೀವಿ. ದಯವಿಟ್ಟು ನಾನು ಈ ಮಾಧ್ಯಮ ನ್ಯೂಸ್ 18 ಅಲ್ಲಿ ಕೇಳೋದು ಏನು ಅಂದ್ರೆ, ಜನಗಳು ಎಲ್ಲಿಂದ ಏನ್ ತರ್ತೀರಾ, ಅದನ್ನ ಯಾರು ನಿರಾಶ್ರಿತರಾಗಿದ್ದಾರೆ, ಯಾವ ಏರಿಯಾದಲ್ಲಿ ಈ ತರ ಆಗಿದೆ ಅವರಿಗೆ ತಲುಪಿಸುವಂತ ಕೆಲಸ ನೀವು ಮಾಡಿ. ಅಥವಾ ನಾವು ಸ್ವಲ್ಪ ಇಲ್ಲಿದ ಯುವಕರು ಇದ್ದೀವಿ,
ಇವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲಿ ನಿಮ್ಗೆ ತರ್ಕೊಂಡು ತೋರಿಸ್ತೀವಿ, ಎಲ್ಲಿ ತೊಂದರೆ ಇದೆ ಅಂತ ಆ ಜನಗಳಿಗೆ ತಲುಪಿಸಿ ನೀವು. ವೀಕ್ಷಕರೇ, ಇದು ಕೊಡಗಿನಲ್ಲಿ ಆಗಿರುವಂತಹ ಅನಾಹುತ ಏನಿದೆ, ದುಸ್ಥಿತಿ ಏನಿದೆ, ಇದೇ ಸಂದರ್ಭವನ್ನ ಬಳಸ್ಕೊಂಡು ಕೆಲವು ಕಿಡಿಗೇಡಿಗಳು ಆ ವಸ್ತುಗಳನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಅತ್ಯಂತ ಅಸಹ್ಯಕರ ವಿಷಯ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ರವಿ ಎಸ್, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಪ್ರವಾಹ ಪೀಡಿತ ಕೇರಳಕ್ಕೆ ರಿಲಯನ್ಸ್ ಫೌಂಡೇಶನ್ ನೆರವಿನ ಹಸ್ತವನ್ನು ಚಾಚಿದೆ. ಕೇರಳ ಸಿಎಂ ಪರಿಹಾರ ನಿಧಿಗೆ 21 ಕೋಟಿ ಹಣವನ್ನು ಕೊಟ್ಟಿದೆ. ಹಾಗೆ 50 ಕೋಟಿ ಮೌಲ್ಯದ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ಭೂಕುಸಿತದಲ್ಲಿ ಕೊಚ್ಚಿ ಹೋಗಿದ್ದಂತ ತಾಯಿ ಮಗನ ಮೃತದೇಹ ಇದೀಗ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಂದ್ರಾವತಿ ಹಾಗೂ ಉಮೇಶ್ ಮೃತದೇಹಗಳು ಈಗ ಪತ್ತೆಯಾಗಿರೋದು. ಮುಕ್ಕೋಡ್ಲುವಿನಲ್ಲಿ ಮನೆ ಸಮೇತ ಕೊಚ್ಚಿಕೊಂಡು ಹೋಗಿದ್ರು ಇಬ್ರು ಕೂಡ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮುಕ್ಕೋಡ್ಲು ಗ್ರಾಮದಲ್ಲಿ ಈ ಘಟನೆ ಆಗಿದ್ದು, ತಾಯಿ ಮತ್ತು ಮಗನ ಮೃತದೇಹ ಪತ್ತೆಯನ್ನ ಸದ್ಯಕ್ಕೆ ಯೋಧರು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಡ್ರೋನ್ ಕ್ಯಾಮೆರಾ ಮೂಲಕ ಇವತ್ತು ಕೂಡ ಕಾರ್ಯಾಚರಣೆ ಆಯಿತು. 3 ದಿನ ಆದ್ಮೇಲೆ ಈಗ ತಾಯಿ ಹಾಗೇನೆ ಮಗನ ಶವ ಪತ್ತೆಯಾಗಿದೆ. ಯೋಧರು ಅದನ್ನ ಕಾರ್ಯಾಚರಣೆ ಮಾಡೋ ಮುಖಾಂತರವಾಗಿ ಹುಡುಕಿದ್ದಾರೆ. 3 ದಿನ ಆದ್ಮೇಲೆ ಈಗ ಪತ್ತೆಯಾಗಿದೆ. ಮುಕ್ಕೋಡ್ಲುವಿನಲ್ಲಿ ಇನ್ನೂ ಹಲವರು ಜಲಸಮಾಧಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಅದಕ್ಕೋಸ್ಕರ ಈಗ ಮೃತದೇಹಗಳಿಗಾಗಿ ಹುಡುಕಾಟವನ್ನ ಸಿಬ್ಬಂದಿ ಮಾಡ್ತಿದ್ದಾರೆ. ಅದರ ಜೊತೆಗೆ ಯೋಧರು ಕೂಡ ಕೈ ಜೋಡಿಸಿರೋದ್ರಿಂದ ಈಗ 3 ದಿನ ಆದ್ಮೇಲೆ ಮುಕ್ಕೋಡ್ಲುವಿನಲ್ಲಿ ಮನೆ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಇಬ್ರು, ಅದರಲ್ಲಿ ಚಂದ್ರಾವತಿ ತಾಯಿ, ಉಮೇಶ್ ಮಗ, ಅವರಿಬ್ರು ಮೃತದೇಹ ಪತ್ತೆಯಾಗಿದೆ.